ಚಿನ್ನದ ರಾಣಿ ಈ ನಟಿ ರನ್ಯಾ ರಾವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ನಿನ್ನೆ ಈ DRI ಅಧಿಕಾರಿಗಳಿಗೆ ನ್ಯಾಯಾಲಯ ಕೊಟ್ಟಂತಹ ಅವಧಿ ಏನಿತ್ತು, ಕಸ್ಟಡಿಗೆ ಕೊಟ್ಟಂತಹ ಅವಧಿ ಅದು ಮುಕ್ತಾಯವಾದಂತಹ ಹಿನ್ನೆಲೆಯಲ್ಲಿ ಮತ್ತೆ ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಮತ್ತೆ ನ್ಯಾಯಾಲಯ 15 ದಿನ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿರುವಂಥದ್ದು. ಕೋರ್ಟ್ನಲ್ಲಿ ಈ ಸಂದರ್ಭದಲ್ಲಿ ನ್ಯಾಯಾಧೀಶರ ಎದುರು ಗಳಗಳನೆ ಕಣ್ಣೀರು ಹಾಕಿದ್ಲಂತೆ ನಟಿ ರನ್ಯಾ ರಾವ್. DRI ಅಧಿಕಾರಿಗಳ ವಿರುದ್ಧ ಕೆಟ್ಟದಾಗಿ ಬೈತಾರೆ, ಟಾರ್ಚರ್ ಕೊಡ್ತಾರೆ, ಬೆದರಿಕೆ ಹಾಕ್ತಾರೆ ಅಂತೆಲ್ಲ ಆರೋಪ ಮಾಡಿದ್ದಾಳೆ. ನಾನು ತನಿಖೆಗೆ ಸಂಪೂರ್ಣ ಸಹಕಾರವನ್ನು ನೀಡಿದ್ದೀನಿ ಅಂತ ಹೇಳಿದ್ದಾರೆ. ಇದಕ್ಕೆ DRI ಆಕ್ಷೇಪ ಕೂಡ ವ್ಯಕ್ತಪಡಿಸಿದೆ. ನಾವು ಪ್ರಶ್ನೆ ಕೇಳಿದ್ದನ್ನೇ ಆಕೆ ಟಾರ್ಚರ್ ಅಂತ ಹೇಳ್ತಿದ್ದಾಳೆ, ಸತ್ಯದ ಬಗ್ಗೆ ಕೇಳಿದ್ರೆ ಡ್ರಾಮಾ ಮಾಡ್ತಾ ಇದ್ದಾಳೆ ಅಷ್ಟೇ, ನಮ್ಮ ತನಿಖೆ ಸರಿಯಾಗಿ ಸಹಕಾರ ಕೊಡ್ತಿಲ್ಲ, ನಮ್ಮ ಬಳಿ ಸಾಕಷ್ಟು ಸಾಕ್ಷ್ಯಾಧಾರ ಇವೆ, ನಾವು ಯಾವುದೇ ತೊಂದರೆ ಕೊಟ್ಟಿಲ್ಲ, 24 ಗಂಟೆ ಕೂಡ ಆಕೆಯನ್ನು CCTV ನಿಗಾದಲ್ಲಿ ಇಟ್ಟಿದ್ದೇವೆ, ಕೋರ್ಟ್ಗೆ CCTV ಫುಟೇಜ್ ಬೇಕಾದ್ರೂ ಕೊಡ್ತೇವೆ ಅಂತ ಹೇಳಿದ್ದಾರೆ. ಸಹಜವಾಗಿ ಈ ರೀತಿ ಕಸ್ಟಡಿಗೆ ತೆಗೆದುಕೊಂಡು ಆಮೇಲೆ ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡಿದಂತಹ ಸಂದರ್ಭದಲ್ಲಿ ನ್ಯಾಯಾಧೀಶರು ಕೇಳುವಂತಹ ಮೊದಲ ಪ್ರಶ್ನೆ ಟಾರ್ಚರ್ ಕೊಟ್ರಾ ಅಂತ. ಆಗ ಇವೆಲ್ಲವನ್ನು ಕೂಡ ವಿವರಿಸಿದಾಳಂತೆ. ಹಾಗಾದ್ರೆ ಕೋರ್ಟ್ ವಿಚಾರಣೆ ಹೇಗಿತ್ತು ನೋಡ್ತಾ ಹೋಗೋಣ. ರನ್ಯಾ ರಹಸ್ಯ. ಕೋರ್ಟ್ ವಿಚಾರಣೆ ಈ ರೀತಿ ಇತ್ತು. ರನ್ಯಾ ಮಾನಸಿಕ ಹಿಂಸೆಯನ್ನು ಕೊಡ್ತಾ ಇದ್ದಾರೆ, ಬೈತಾ ಇದ್ದಾರೆ ಅಂತ ಹೇಳಿ ನ್ಯಾಯಾಧೀಶರ ಎದುರು ಹೇಳಿರುವಂಥದ್ದು. ಮಾನಸಿಕ ಹಿಂಸೆಯನ್ನು ನೀಡ್ತಾ ಇದ್ದಾರೆ, ಬೈತಾ ಇದ್ದಾರೆ ಅಂತ ರನ್ಯಾ ಹೇಳ್ತಾ ಇದ್ದ ಹಾಗೆ ಸತ್ಯ ಹೇಳಿಲ್ಲ ಅಂದರೆ ಏನಾಗುತ್ತೆ ಗೊತ್ತಾ ಅಂಥೇಳಿ ಬೆದರಿಕೆ ಹಾಕುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಿದರು ವಿಚಾರಣೆಯ ಸಂದರ್ಭದಲ್ಲಿ ಅಂಥೇಳಿ ನ್ಯಾಯಾಧೀಶರ ಎದುರು ರನ್ಯಾ ಕಣ್ಣೀರು ಹಾಕಿರುವಂಥದ್ದು. ಸತ್ಯ ಒಪ್ಕೋ ಅಂಥೇಳಿ ಭಯ ಬೀಳಿಸುವಂತಹ ಕೆಲಸವನ್ನು ಕೂಡ ಮಾಡಿದರು ಇವರು ಅಂಥೇಳಿ ಅಧಿಕಾರಿಗಳ ಮೇಲೆ ಮತ್ತೆ ನ್ಯಾಯಾಧೀಶರ ಎದುರು ಮತ್ತೊಂದು ಗಂಭೀರ ಆರೋಪವನ್ನು ಮಾಡಿದರು. ನಾನು ಏನೂ ಮಾಡಿಲ್ಲ ಅಂದರೂ ಕೂಡ ಪದೇ ಪದೇ ಹಿಂಸೆ ಕೊಡ್ತಿದ್ದಾರೆ, ಕೈ ಮುಗಿದು ಕಣ್ಣೀರನ್ನು ಹಾಕಿದ್ರಂತೆ ನಟಿ ರನ್ಯಾ ಅವರು ನ್ಯಾಯಾಧೀಶರ ಎದುರು. ಅದಾದ ಮೇಲೆ IO ಅಂದರೆ ಇನ್ವೆಸ್ಟಿಗೇಷನ್ ಆಫೀಸರ್ ಹೇಳ್ತಾರೆ, ನಾವು ಪ್ರಶ್ನೆ ಕೇಳಿದ್ದನ್ನೇ ಆಕೆ ಟಾರ್ಚರ್ ಅಂತ ಹೇಳ್ತಿದ್ದಾರೆ ನ್ಯಾಯಾಧೀಶರೇ, ನಮ್ಮ ತನಿಖೆ ಸರಿಯಾಗಿ ಸಹಕಾರವನ್ನು ನೀಡ್ತಾ ಇಲ್ಲ, ಆಕೆ ಯಾವುದೇ ಪ್ರಶ್ನೆ ಕೇಳಿದ್ರೂ ಕೂಡ ಮೌನದಿಂದಲೇ ಇರ್ತಾರೆ, ಏನಿದೆ ಅರ್ಥ ಅಂತ ಕೇಳ್ತಾರೆ. 24 ಗಂಟೆ CCTV ಕಣ್ಗಾವಲಿನಲ್ಲಿ ಆಕೆಯನ್ನು ಇರಿಸಲಾಗಿದೆ ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪಿಸ್ತಾರೆ. ಅದಕ್ಕೆ ನ್ಯಾಯಾಧೀಶರು ಹೇಳ್ತಾರೆ, DRI ತನಿಖೆಗೆ ರನ್ಯಾ ಸಹಕಾರ ನೀಡಿಲ್ಲ. ರನ್ಯಾ ಇಲ್ಲ ಸ್ವಾಮಿ, ನಾನು ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದೇನೆ ಅಂತ ಹೇಳ್ತಾಳೆ. ಅದಾದಮೇಲೆ ನ್ಯಾಯಾಧೀಶರು ಹೇಳ್ತಾರೆ, ಸರಿ ಆಯಿತು, 14 ದಿನ ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾ ಇದ್ದೀನಿ, ಹೋಗಮ್ಮ ಅಂಥೇಳಿ ಪರಪ್ಪನ ಅಗ್ರಹಾರ ಕಳುಹಿಸಿ ಕೊಟ್ಟಿದ್ದಾರೆ. ಈಗ 14 ದಿನಗಳ ಕಾಲ ಜುಡಿಷಿಯಲ್ ಕಸ್ಟಡಿಗೆ ಮತ್ತೆ ನಟಿ ರನ್ಯಾ ರಾವ್ ಹೋಗಿರುವಂತಹದ್ದು. ಇವತ್ತು ಅವರ ಜಾಮೀನು ಭವಿಷ್ಯ ಕೂಡ ನಿರ್ಧಾರವಾಗುತ್ತೆ. ಜಾಮೀನಿಗಾಗಿ ಅರ್ಜಿ ಕೂಡ ನಟಿ ರನ್ಯಾ ಹಾಕಿಕೊಂಡಿದ್ದಾರೆ.